ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ FA2 ಒಂದು ಪ್ರಶ್ನೆ ಪತ್ರಿಕೆಯ ಮತ್ತು ಕೀ ಉತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು LBA ಆಧಾರಿತ ಸಾಧನಾ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 40 ನಿಮಿಷಗಳು, ಗರಿಷ್ಠ ಅಂಕಗಳಿರುವಂಥದ್ದು 20 ಅಂಕಗಳು ಈ ಒಂದು FA2 ಮಾದರಿ ಪ್ರಶ್ನೆ ಪತ್ರಿಕೆಗೆ ಇರುವಂತದ್ದಾಗಿದೆ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಿ. ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು, ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿರುವಂಥದ್ದು 2 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 2 ಅಂಕಗಳು ಈ ಒಂದು ವಿಭಾಗದಲ್ಲಿ ದೊರೆಯುವಂತದ್ದಾಗಿದೆ. ಮೊದಲ ಪ್ರಶ್ನೆ, ಪೋರ್ಟ್ನೋವೆ ಕದನದ ಪರಿಣಾಮವೆಂದರೆ ಏನು ಪರಿಣಾಮವಾಯಿತು ಅನ್ನೋದನ್ನ ಉತ್ತರಿಸಬೇಕಾಗಿರೋದು. 4 ಆಯ್ಕೆಗಳನ್ನು ಗಮನಿಸೋಣ. ಹೈದರಾಲಿ ಬ್ರಿಟಿಷರಿಂದ ಪರಾಭವ, ಟಿಪ್ಪು ಸುಲ್ತಾನ ಬ್ರಿಟಿಷರಿಂದ ಪರಾಭವ, ಬ್ರಿಟಿಷರಿಂದ ಕಿತ್ತೂರು ಪರಾಭವ, ದೋಂಡಿಯಾವಾಗನು ಹುತಾತ್ಮನಾಥನು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ, ಹೈದರಾಲಿ ಬ್ರಿಟಿಷರಿಂದ ಪರಾಭವ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ ಪೂರ್ಣವಾಗಿರುವಂತಹ 1 ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ. ಇನ್ನು 2ನೇ ಪ್ರಶ್ನೆ, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಅಂಚೆ ಇಲಾಖೆ, ಕೃಷಿ ಇಲಾಖೆ, ಹಣಕಾಸು ಇಲಾಖೆ, ಶಿಕ್ಷಣ ಇಲಾಖೆ. ಯಾವ ಇಲಾಖೆ ನೀಡುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ, ಅಂಚೆ ಇಲಾಖೆಯು NSE ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ನೀಡುವಂಥದ್ದು ಆಗಿದೆ. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 1 ಅಂಕದ 2 ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. 3ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಏಕೆ? ಗಮನಿಸಿರ್ತಾರ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಅನ್ನ ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ ಅಂತೂ ಸಹ ಇದಕ್ಕೆ ಕರೆಯುವಂತದ್ದಾಗಿದೆ. ಏಕೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿರುತ್ತದೆ. ಆ ಕಾರಣಕ್ಕೋಸ್ಕರ ಇದನ್ನ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತೂ ಸಹ ಇದಕ್ಕೆ ಕರೆಯುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ಇರುವಂತಹ, ರಾಣಿ ಚೆನ್ನಮ್ಮಳನ್ನು ಬೈಲುಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು? ಯಾವ ಕಾರಣಕ್ಕೋಸ್ಕರ ಬೈಲುಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಿದ್ರು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿಯಿಂದ ಸ್ಥಳಾಂತರಿಸಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, 3ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 5ನೇ ಪ್ರಶ್ನೆ ಇರುವಂಥದ್ದು, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ? ಯಾವ ರೀತಿಯಾಗಿ ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. 5ನೇ ಪ್ರಶ್ನೆ ಉತ್ತರ, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಕಾರಣ ಅಂದಾಗ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಮುಂತಾದವುಗಳು ಇದರಿಂದ ಘಟಿಸುವಂಥದ್ದು ಆಗಿದೆ. ಆ ಕಾರಣಕ್ಕೋಸ್ಕರ ಈ ಒಂದು ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಇನ್ನು 6ನೇ ಪ್ರಶ್ನೆ, ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ ಅಥವಾ ಅರಣ್ಯಗಳ ಸಂರಕ್ಷಣಾ ವಿಧಾನಗಳಾವು? 2ರಲ್ಲಿ ಯಾವುದಾದ್ರು ಒಂದನ್ನ ಉತ್ತರಿಸಬಹುದು. ಮಣ್ಣಿನ ಸವೆತದ ಪರಿಣಾಮಗಳನ್ನ ತಿಳಿಸಬೇಕಾಗಿದೆ ಅಥವಾ ಅರಣ್ಯಗಳ ಸಂರಕ್ಷಣಾ ವಿಧಾನಗಳನ್ನ ತಿಳಿಸಬೇಕಾಗಿರುವಂಥದ್ದು. 2ರಲ್ಲಿ ಯಾವುದು ಸುಲಭ ಅನಿಸ್ತದೆ ಅದನ್ನ ಉತ್ತರಿಸಬಹುದಾಗಿರುವಂಥದ್ದು. ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ 2ನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಮಣ್ಣಿನ ಸವೆತದ ಪರಿಣಾಮಗಳು, ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯ ಮತ್ತು ಕೆರೆಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಲ್ಲಿ ಒಂದೊಂದು ಪಾಯಿಂಟ್ಸ್ಗೂ ಸಹ ಅರ್ಧ ಅಂಕಗಳು ದೊರೆಯುವಂಥದ್ದಾಗಿರ್ತದೆ. ನೀವು ಗಮನಿಸಬಹುದು, 2 ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನಿಷ್ಠ 4 ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳಲ್ಲಿ ಉತ್ತರಿಸಿ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ 6 ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಪಾಯಿಂಟ್ಸ್ಗಳಲ್ಲಿ ಉತ್ತರಿಸಿದೆ ಆದಲ್ಲಿ ಪೂರ್ಣಾಂಕ ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯವಾಗುವಂಥದ್ದಾಗಿರ್ತದೆ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ 8 ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಪಾಯಿಂಟ್ಸ್ಗಳಲ್ಲಿ ಉತ್ತರಿಸಿದೆ ಆದಲ್ಲಿ ಪೂರ್ಣಾಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ಉತ್ತರ, ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು. ಇವಿಷ್ಟು ಅಂಶಗಳನ್ನ
ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಇನ್ನು 4ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಯಾವ ರೀತಿಯಾಗಿ ಇವರ ಸಾಧನೆಗಳಿವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳಾವುವು. ಯಾವ್ಯಾವ ಸುಧಾರಣೆಗಳನ್ನ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿರು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಈ ರೀತಿಯಾಗಿರುವಂಥದ್ದಾಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ರಚನೆ. ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು: ಆರ್ಯ ಸಮಾಜವನ್ನು ಸ್ಥಾಪಿಸಿದರು, ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು, ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು, ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು, ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು, ಶುದ್ಧಿ ಚಳುವಳಿ ಆರಂಭಿಸಿದರು, ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಇನ್ನು 8ನೇ ಪ್ರಶ್ನೆ ಇರುವಂಥದ್ದು ನೀವು ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದರೆ ಅನುಸರಿಸಬೇಕಾದ ಹಂತಗಳನ್ನು ತಿಳಿಸಿ. ಯಾವ್ಯಾವ ಹಂತಗಳನ್ನು ಅನುಸರಿಸಬೇಕು ಅನ್ನೋದನ್ನ ತಿಳಿಸಬೇಕಾಗಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳಾವು, ಯಾವ್ಯಾವ ಅನುಕೂಲಗಳಾಗುತ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಈ ಒಂದು 8ನೇ ಪ್ರಶ್ನೆ ಉತ್ತರ ಬ್ಯಾಂಕ್ ಖಾತೆ ತೆರೆಯಬೇಕಾದಲ್ಲಿ ಅನುಸರಿಸಬೇಕಾಗಿರುವಂತಹ ಹಂತಗಳು ಈ ರೀತಿಯಾಗಿರುವಂಥದ್ದು. ಯಾವ ಖಾತೆ ತೆಗೆಯಬೇಕೆಂದು ನಿರ್ಧರಿಸುವುದು. ಇಲ್ಲಿ 4 ಪ್ರಮುಖವಾಗಿರುವಂತಹ ವಿಧದ ಖಾತೆಗಳಿರುವಂತದ್ದಾಗಿರ್ತದೆ. ಯಾವ ಖಾತೆ ತೆಗೆಯಬೇಕು ಅನ್ನೋದನ್ನು ನಿರ್ಧರಿಸಬೇಕಾಗಿರುವಂಥದ್ದು. ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖವನ್ನು ಕೊಡುವುದು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕ ಠೇವಣಿ ಕಟ್ಟುವುದು. ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು. ಅಥವಾ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಬ್ಯಾಂಕ್ ಖಾತೆ ತೆಗೆಯುವುದರಾಗುವಂತಹ ಅನುಕೂಲಗಳು ಅಂತ ಹೇಳಿದಾಗ ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು, ಹಣದ ವಹಿವಾಟನ್ನು ಮಾಡುತ್ತದೆ, ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 9ನೇ ಪ್ರಶ್ನೆಯನ್ನು ಗಮನಿಸೋಣ. 5ನೇ ವಿಭಾಗದಲ್ಲಿ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. 4 ಅಂಕದ ಒಂದು ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ. 9ನೇ ಪ್ರಶ್ನೆ ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು. ಯಾವ ಒಂದು ಕ್ರಮಗಳನ್ನು ಅನಕ್ಷರತೆ ಹೋಗಲಾಡಿಸುವುದಕ್ಕಾಗಿ ಕೈಗೊಳ್ಳಲಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವಂತಹ ಕ್ರಮಗಳು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988ರಲ್ಲಿ ಇರುವಂಥದ್ದು, ಸಾರ್ವಜನಿಕ ಶಿಕ್ಷಣ ಅಭಿಯಾನ 2001, ಶಿಕ್ಷಣ ಹಕ್ಕು ಕಾಯ್ದೆ 2009, ಇನ್ನು ಸಾಕ್ಷರ ಭಾರತ ಕಾರ್ಯಕ್ರಮ 2009, ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, ಸಮಗ್ರ ಶಿಕ್ಷಾ ಕಾರ್ಯಕ್ರಮ 2018, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಶಿಕ್ಷಣ ಮೂಲಭೂತ ಹಕ್ಕು 21A ವಿಧಿ ಹೇಳುವಂಥದ್ದು ಆಗಿದೆ. ಇವಿಷ್ಟು ಅಂಶಗಳನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇನ್ನು 6ನೇ ವಿಭಾಗದಲ್ಲಿ 10ನೇ ಪ್ರಶ್ನೆ ಇರುವಂಥದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ 4 ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಎ ಭಾಕ್ರಾನಂಗಲ್ ಅಥವಾ ಗೋವಿಂದ ಸಾಗರ, ಬಿ ಕೋಸಿ ನದಿ ಕಣಿವೆ ಯೋಜನೆ, ಸಿ ನರ್ಮದಾ ನದಿ ಕಣಿವೆ ಯೋಜನೆ, ಡಿ ಹೀರಾಕೂಡ್, ಇ ದಾಮೋದರ್ ನದಿ ಕಣಿವೆ ಯೋಜನೆ, ಎಫ್ ಬಸವಸಾಗರ, ಜಿ ತುಂಗಭದ್ರಾ ಯೋಜನೆ, ಎಚ್ ನಾಗಾರ್ಜುನ ಸಾಗರ. ಇವುಗಳಲ್ಲಿ ಯಾವುದಾದ್ರೂ 4 ಗುರುತಿಸಿದಲ್ಲಿ ಪೂರ್ಣವಾಗಿರುವಂತಹ 2 ಅಂಕಗಳು ದೊರೆಯುವಂಥದ್ದು ಆಗಿದೆ. ಇಲ್ಲಿ ಭಾರತ ನಕ್ಷೆಯಲ್ಲಿ ಎಲ್ಲ ಸ್ಥಳಗಳನ್ನು ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದಾಗಿರುವಂಥದ್ದಾಗಿದೆ. ಬಾಕ್ರಾನಂಗಲ್ ಅಥವಾ ಗೋವಿಂದ ಸಾಗರ ಅಂತ ಹೇಳಿರುವಂಥದ್ದು ಇಲ್ಲಿರುವಂಥದ್ದನ್ನು ನೀವು ಗಮನಿಸಬಹುದು. ಬಾಕ್ರಾನಂಗಲ್ ಅಥವಾ ಗೋವಿಂದ ಸಾಗರವನ್ನು ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದಾಗಿದೆ. ಇನ್ನು ನರ್ಮದಾ ನದಿಯಲ್ಲಿರುವಂಥದ್ದು ನರ್ಮದಾ ನದಿಯನ್ನು ಗುರುತಿಸಬೇಕಾಗಿರುವಂಥದ್ದು, ಹಿರಾಕೂಡ್ ಇರುವಂಥದ್ದು, ಇನ್ನು ದಾಮೋದರ್ ನದಿ ಇಲ್ಲಿರುವಂಥದ್ದಾಗಿದೆ, ಕೋಸಿ ನದಿ ಇಲ್ಲಿರುವಂಥದ್ದಾಗಿದೆ, ಇನ್ನು ಕೃಷ್ಣಾ ಮೇಲ್ದಂಡೆ ನೋಡಿದಾಗ ಕೃಷ್ಣಾ ಮೇಲ್ದಂಡೆ ಇಲ್ಲಿರುವಂಥದ್ದಾಗಿದೆ, ನಾಗಾರ್ಜುನ ಸಾಗರ ಇಲ್ಲಿ ಬರುವಂಥದ್ದು, ಇನ್ನು ತುಂಗಭದ್ರಾ ನದಿ ಇರುವಂಥದ್ದು, ಡ್ಯಾಮ್ ಇರುವಂಥದ್ದು ಇಲ್ಲಿರುವಂಥದ್ದಾಗಿದೆ. ಈ ರೀತಿಯಾಗಿ ಭಾರತ ನಕ್ಷೆಯಲ್ಲಿ ಈ ಒಂದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ. ಯಾವುದಾದ್ರೂ 4 ಗುರುತಿಸಿದಾಗಲೂ ಸಹ 2 ಅಂಕಗಳು ದೊರೆಯುವಂಥದ್ದು ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ FA ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದ.